ಅಲ್ಲ ಡುಮ್ಮ ದುಡ್ಡತಾ ಇವತ್ತು ನಂದೇನಾ? ಇನ್ನೇನು ಸಬ್ ರಿಜಿಸ್ಟರ್ ಆಫೀಸರ್ ನಮ್ಮಪ್ಪನ ಮುಚ್ಕೊಂಡೆ ತಗೊಳಪ್ಪ. ಆಹಾ ಗರಿ ಗರಿ ನೋಟು ಫ್ರೆಶ್ ಆಗಿ ಹಂಗೆ ಬಂದ್ಬಿಡೈತೆ. ಡುಮ್ಮ ನಿಮ್ಮ ಅಪ್ಪ ಏನಾದ್ರು ಪ್ರಿಂಟ್ ಹೊಡಿತಾನ? ಅಲ್ಲ, ಲಂಚ ಹೊಡಿತಾನೆ. ಅವರಪ್ಪ ಲಂಚ ಹೊಡಿತಾನೆ, ನಾವೆಲ್ಲಿ ಮಜಾ ಹೊಡಾಯಿಸ್ತೀವಿ. ಸಾರಿ, ಓನ್ಲಿ ಕಪಲ್ಸ್. ಕಪಲ್ಸಾ? ಎಸ್. ಲೋ ಕಪಲ್ಸ್ ಅಂತ ಕಂಡ್ರು. ನಾವು ಕಪಲ್ಸೆ. ಆದ್ರೆ ಇವತ್ತು ಮಿಸ್ ಆಗಿದಾರಷ್ಟೇ. ನಮ್ಮನ್ನ ಈಗ ಒಳಗಡೆ ಕಳ್ಸಿದ್ರೆ ನಾವು ಕಪಲ್ಸ್ ಆಗ್ತೀವ ಅಷ್ಟೇ. ನೋಡಿ, ನಾವು ಪರ್ಮನೆಂಟ್ ಕಸ್ಟಮರ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ, ಡೋಂಟ್ ಡಿಸ್ಟರ್ಬ್ ಮಿ. ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ, ಎಸ್. ನೀವು ಒಬ್ರೇನಾ? ಇಡಿಯಟ್. ಬಂದ್ರ ನನ್ನ ಮಕ್ಳ, ನಾನು ಬಡ್ಕೊಂಡೆ ಯಾರನ್ನಾದ್ರೂ ಟೆಂಪ್ರರಿಯಾಗಿ ಲವ್ ಮಾಡೋಣ ಕಂಡ್ರು ಅಂತ. ನನ್ನ ಮಾತು ನೀವೆಲ್ಲಿ ಕೇಳ್ತೀರಾ? ಸುಮ್ಮನೆ ಬರೀ ಲೈನ್ ಹೊಡೆದಲ್ಲ ಟೈಮ್ ವೇಸ್ಟ್ ಮಾಡ್ಬಿಟ್ರಿ. ಈಗ ಅನ್ಭವಿಸಿ. ನೀನ್ ಸ್ವಲ್ಪ ಮುಚ್ಕೊಂಡಿರ್ತೀಯಾ? ನೀನೀಗ ಟೈಮ್ ವೇಸ್ಟ್ ಮಾಡ್ಬೇಡ. ಅದ್ ಸರಿ, ನಮ್ ಸೂರ್ಯ ಎಲ್ರ? ನಿನ್ನೆ ನಾವು ಯಾರು ಇಲ್ದೇ ಇರುವಾಗ ನಮ್ಮ ಪಬ್ ನಲ್ಲಿ ನೀನು ನಿನ್ ಫ್ರೆಂಡ್ಸ್ ಸೇರ್ಕೊಂಡು ನಮ್ಮ ಹುಡುಗನ್ ಹೊಡೆದು ಹಿಪ್ ಓಪನ್ ಮಾಡಿದ್ದೀರಾ? ನಾವೀಗ ನಿನ್ ತಲೆ ಸೀಳಿ ನಿನ್ ಚಿಪ್ ಓಪನ್ ಮಾಡ್ತೀವಿ. ಬಿಚ್ಚು ನಾವು ನಟ್ಟು ಬೋಲ್ಟು. ನನ್ ಚಿಪ್ ಓಪನ್ ಮಾಡ್ತೀರಾ? ನೀವು ಗಂಡಸ್ರೆ ಆಗಿದ್ರೆ, ನಿಮ್ಮಪ್ಪಂದ್ರಿಗೆ ನೀವು ಹುಟ್ಟಿದ್ರೆ ಮೊದಲು ಈ ಟಿನ್ ಬೀರ್ ಓಪನ್ ಮಾಡಿ ನೋಡೋಣ. ನಮಗೆ ಚಾಲೆಂಜಾ? ಈಗ ನಿನ್ ಮೈ ಮುಳೆ ಮುರಿದು ಅದೇ ಟಿನ್ ಬೀರಿಂದ ನಿನ್ ಬಾಯಿಗೆ ನೀರ್ ಬಿಡ್ತೀನಿ. ಎತ್ಕೊಂಡ್ ಬರೋ ಅದನ್ನ. ಗ್ರಹಗಳೇನಿದ್ರು ಸೂರ್ಯನ ಸುತ್ತ ಸುತ್ತಾ ಇರಬೇಕು. ಹತ್ರ ಬಂದ್ರೆ ಮಟ್ಯಾಶ್. ಸೂರ್ಯ ಸೂರ್ಯ, ಇಲ್ಲಿ ಕಪಲ್ಸ್ ಮಾತ್ರ ಎಂಟ್ರಿ ಅಂತ ಕಣ. ಹಂಗಾರೆ ಇವತ್ತು ನಮ್ಮ ಪ್ರೋಗ್ರಾಮ್ ಮಿಸ್ಸಾ? ನೋ ಚಾನ್ಸ್. ಹಲೋ ಸೂರ್ಯ. ಹಾಯ್ ಸೂರ್ಯ. ದಿ ಕ್ಲಬ್ ಎಕ್ಸಾಕ್ಟ್ 10 o'clock. ಓಕೆ ಬಾಯ್.
ಸೂರ್ಯ ಈಗ ಟೈಮ್ ಎಷ್ಟು? ಯಾಕೆ? ನಿನಗೆ ಸ್ವಲ್ಪನಾದ್ರೂ ಟೈಮ್ ಸೆನ್ಸ್ ಇದೆಯಾ? ಟೈಮ್ ಇಲ್ಲ, ಸೆನ್ಸ್ ಇದೆ. ಸೆನ್ಸ್ ನಿನಗಿದ್ದಿದ್ರೆ 5 ಸ್ಟಾರ್ ಹೋಟೆಲ್ಗೆ ಪಾರ್ಟಿಗೆ ಬರೋದು ಬಿಟ್ಟು ಪೋಖ್ರಿಗಳ ಜೊತೆ ಪೋಲಿ ಅಲೆಯಕ್ಕೆ ಹೋಗ್ತಿದ್ಯಾ? ಸ್ಟಾರ್ ಹೋಟ್ಲಿಗೆ ಹೋಗೋರೆಲ್ಲ ಸ್ಟಾರ್ಸ್ಗಳು ಅಲ್ಲ, ನಿರುದ್ಯೋಗಿಗಳು, ಪೋಖ್ರಿಗಳು ಅಲ್ಲ. ಡೋಂಟ್ ಟಾಕ್ ರಬಿಶ್. ಇವತ್ತು ನಿನ್ನ ನನ್ನ ಕಂಪ್ನಿಗೆ ಪಾರ್ಟ್ನರ್ ಆಗಿ ಅನೌನ್ಸ್ ಮಾಡಬೇಕು ಅಂತ 2 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡಿದೆ. ಅಷ್ಟು ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡಿ ಹೋಗಿದೆಯಲ್ಲ, ನನಗೆಷ್ಟು ಅವಮಾನ ಆಯ್ತು ಗೊತ್ತಾ? ನನಗೆ ಈ ಪಾರ್ಟಿ ಪಾರ್ಟ್ನರ್ಶಿಪ್ ಯಾವುದು ಬೇಡ ಅಂತ ಮೊದಲೇ ಹೇಳಿದ್ನಲ್ಲ. ಓದು ಬೇಡ, ಬಿಸ್ನೆಸ್ ಬೇಡ, ಇನ್ನೇನ್ ಬೇಕು ನಿನಗೆ? ಪ್ರೀತಿ. ಅದನ್ನ ಕೊಡಕ್ಕೆ ನಿಮ್ ಕೈಲಿ ಆಗಲ್ಲ. ನನಗೂ ಬುದ್ಧಿ ಬಂದಾಗ್ಲಿ ನಾನು ನೋಡ್ತಾನೆ ಇದ್ದೀನಿ. ಯಾವತ್ತಾದ್ರೂ ನನ್ನನ್ನ ಪ್ರೀತಿಯಿಂದ ಮಾತಾಡ್ಸಿದ್ದೀರಾ? ನನ್ನ ಫೀಲಿಂಗ್ಸ್ ಏನು ಅಂತ ಕೇಳಿದ್ದೀರಾ? ಯಾವಾಗ ನೋಡಿದ್ರು ಪಾರ್ಟಿ, ಪ್ರೆಸ್ಟೀಜು, ಬಿಸ್ನೆಸ್ಸು, ಹಣ ಹಣ ಅಂತ ಸಾಯ್ತಾ ಇರ್ತೀರಾ. ಹೌದು, ನಾನು ಹಣ ಪ್ರೆಸ್ಟೀಜ್ ಅಂತ ಸಾಯ್ತೀನಿ. ಆದ್ರೆ ಯಾಕೆ ಹೀಗಾದೆ ಅಂತ ಗೊತ್ತಾ? ಗೊತ್ತು. ನೀವು ನನ್ನ ತಾಯಿನ ತುಂಬಾ ಪ್ರೀತಿಸಿ ಮದುವೆ ಮಾಡ್ಕೊಂಡ್ರಿ. ಆದ್ರೆ ಅವಳು ನನ್ನನ್ನು ಹೆತ್ತು ನಿಮ್ ಕಾಲ್ ಬುಡಕ್ ಬಿಸಾಕಿ ಹಣಕ್ಕೋಸ್ಕರ ಯಾವನೋ ಶ್ರೀಮಂತ ಜೊತೆ ಓಡೋದ್ಲು. ಅದಕ್ಕೆ ನಿಮ್ಗೆ ಹೆಂಡತಿ ಮೇಲಿನ ದ್ವೇಷಕ್ಕೋಸ್ಕರ ಹಣ ಸಂಪಾದನೆ ಮಾಡೋ ಹುಚ್ಚಿಡಿತು ಅಂತ ತಾನೆ? ನನಗೂ ಇದನ್ನ ಕೇಳಿ ಕೇಳಿ ಕಿವಿ ತೂತ್ ಬಿದ್ದೋಗಿದೆ. ಅವಳಿಗೆ ಸುಖ ಬೇಕು, ನಿಮಗೆ ಹಣ ಬೇಕು. ನಿಮ್ಮಿಬ್ಬರ ಮಧ್ಯ ನಾನಾಗ್ಬೇಕಾಗಿತ್ತು. ಮಕ್ಕಳು ನೋಡುತ್ತಿದ್ದಂತೆಯೇ ದೊಡ್ಡವರಾಗಿ ಬಿಡ್ತಾರೆ. 23 ಅತ್ಯಾವಶ್ಯಕ ಕೋಮಲ ರುಚಿಗಾಗಿ ಇದು ಸುಳ್ಳು, ಬರೇ ಸುಳ್ಳು. ಯಾವ ತಾಯಿನೂ ದೇವರಲ್ಲ, ಎಲ್ಲ ಸುಳ್ಳು. ಸಮಾಧಾನ ಮಾಡ್ಕೊಳ್ಳಿ ಬುದ್ಧಿ, ಸಮಾಧಾನ ಮಾಡ್ಕೊಳ್ಳಿ. ಇವರೆಲ್ಲ ತಾಯಂದ್ರನ್ನ ದೇವರು ಅಂತ ಹೇಳಿ ನಮ್ಮನ್ನೆಲ್ಲ ಯಾಕೆ ಚೀಟ್ ಮಾಡ್ತಾ ಇದ್ದಾರೆ? ತಾಯಂದ್ರೆಲ್ಲ ದೇವರಾಗಿದ್ರೆ ಕುಂತಿಯ ಕರ್ಣನ ನೀರಿಗೆ ಬಿಟ್ಲು, ಮೇನೆಕಾಯಿ ಮಗುನ ಕಾಡ್ನಲ್ಲಿ ಬಿಟ್ಲು. ಮಕ್ಕಳನ್ನ ಹೆತ್ತಿ ಕಸು ತೊಟ್ಟಿಲ್ ಬಿಸಾಕೋ ಇಂಥ ತಾಯಂದ್ರನ್ನ ದೇವರನ್ನೋರಿಗೆ ಚಪ್ಪಲಿ ಹೊಡಿಬೇಕು. ಗೋಪಾಲಯ್ಯ, ಚಪ್ಪಲಿ ಹೊಡಿಬೇಕು. ಸಮಾಧಾನ ಮಾಡ್ಕೊಳ್ಳಿ ಬುದ್ಧಿ, ಸಮಾಧಾನ ಮಾಡ್ಕೊಳ್ಳಿ. ಯಾಕ ಬೆಳಿಗ್ಗೆಯಿಂದ ಕಣ್ ಬಿಟ್ಕೊಂಡು ಕಣ್ಗೊಂದು ಕನ್ನಡಕ ಹಾಕೊಂಡು ಸ್ಮಾರ್ಟ್ ಆಗಿ ಡ್ರೆಸ್ ಮಾಡ್ಕೊಂಡು ಕಾಯ್ತಾ ಇದೀವಿ. ಒಂದೇ ಒಂದು ಹೂ ಕಾಣಿಸ್ತಿಲ್ವಲ್ಲ? ಹೂವ ಏನೋ ಇದು ಹೊಸ ಹೆಸರು? ಲಡ್ಡುಮಣ, ಹೆಣ್ಣನ್ನ ಒಂದು ವಸ್ತುವಿಗೆ ಹೋಲಿಸಬೇಡಿ, ಸೌಂದರ್ಯಕ್ಕೆ ಅಥವಾ ಒಂದು ಹೂವಿಗೆ ಹೋಲಿಸಿ ಅಂತ ದೊಡ್ಡವರು ಹೇಳಿದ್ದಾರೆ. ದೊಡ್ಡವರು ಅಂದ್ರೆ ಜಂಗಮರಪ್ಪ. ಅವ್ರು ಹೇಳ್ದ್ಮೇಲೆ ಮುಗಿದ್ ಬಿಡು. ಹಾ, ಅದಕ್ಕೆ ಈ ಹಾಳಾದ ಅಡ್ಡದಲ್ಲಿ ಒಂದು ಹೂ ಕಾಣಿಸ್ತಿಲ್ಲ ಅಂತ ಹೇಳ್ದೆ. ನಾನು ಅವಾಗ್ಲೇ ಹೇಳಿದೆ ನಮ್ ಪರ್ಮನೆಂಟ್ ಅಡ್ಡಕ್ಕೆ ಹೋಗೋಣ ಅಂತ. ಈ ಡೂಮಲ್ಲಿ ಜಾಗ ಸೆಲೆಕ್ಟ್ ಮಾಡಿದ್ದು. ನನ್ನನ್ನೇ ಕೊಡ್ತಾ ಇದ್ದೀರಾ? ದಿನ ಗಾಳಿಯಲ್ಲಿ ಹೂವ ಉದುರ್ದಂಗೆ ಉದುರುತ್ತಾ ಇದು. ಇವತ್ತ್ಯಾಕ ಉದುರುತ್ತಾನೆ ಇಲ್ಲ, ಅದಕ್ಕೆ ನಾನೇನ್ ಮಾಡ್ಲೋ? ಉದುರುತ್ತೆ ಎಲ್ಲ ಮುದುಳಿ ತಾವರೆ. ಒಂದಾದ್ರೂ ಮೈಸೂರು ಮಲ್ಲಿಗೆ, ಕೆಂಡ ಸಂಪಿಗೆ, ಬಿಳಿ ಗುಲಾಬಿ ಕಾಣಿಸ್ತಿದ್ಯಾನಾ? ನೋ ನೋ, ಇಂಪಾಸ್. ಅಬ್ಬಾ, ಅಲ್ಲಿ ನೋಡ್ರ, ಕಡೆಗೂ ಒಂದು ಸೂರ್ಯಕಾಂತಿ ಹೂ ಬರ್ತಾ ಇದೆ. ಸೂಪರ್. ಅಯ್ಯೋ 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 ಹಡಬಿ ನನ್ನ ಮಕ್ಕಳ ನನಗ ಫ್ರಾಂಕೀಸ್ ಕೊಡ್ಲಿಕ್ಕತ್ತರೇನ? ನನ್ನ ವಯಸ್ಸೇನ ನಿಮ್ಗಳ ವಯಸ್ಸೇನ? ಕಿಸ್ಕು ವಯಸ್ಸು ಸಂಬಂಧ ಇಲ್ಲ. ಈಗಿನ ಯೂತ್ಸು ಆಂಟಿರಿಗೆ ಲೈನ್ ಹೊಡೆಯೋದೇ ಫ್ಯಾಷನ್. ನಿಮಗೆ ಕರ್ನಾಟಕದ ಸ್ಪಿನ್ ಬೌಲರ್ ಅನಿಲ್ ಕುಂಬ್ಳೆ ಗೊತ್ತಾ? ಅವನಿಗಿಂತ ಅವನ ಹೆಂಡತಿ 5 ವರ್ಷ ದೊಡ್ಡೋಳು. ನಿಮ್ಗೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಗೊತ್ತಾ? ಅವನಿಗಿಂತ ಅವನ ಹೆಂಡತಿ 3 ವರ್ಷ ದೊಡ್ಡವಳು. ನಿಮ್ಗೆ ದಿಲ್ ಚಾಹತಾ ಹೈ ಹೀರೋ ಸೈಫ್ ಅಲಿ ಖಾನ್ ಗೊತ್ತಾ? ಅವನಿಗಿಂತ ಅವನ ಹೆಂಡತಿ ಅಮೃತಾ ಸಿಂಗ್ 10 ವರ್ಷ ದೊಡ್ಡೋಳು. ನಿಮಗ ದೊಡ್ಡಣ್ಣಗೌಡ ಬಸವಣ್ಣಗೌಡ ಉಳ್ಳಾಗಡ್ಡಿ ಗೊತ್ತೇನ? ಇಲ್ಲ. ಅವನು ನನಗಿಂತ 20 ವರ್ಷ ದೊಡ್ಡನಾದನ. ಯಾವನವನು? ನನ್ನ ಗಂಡ.
ಲೇ ಹುಚ್ಚ ನನ್ ಮಕ್ಳ, ನನ್ನ ಹೆಸರು ಏನ್ ಗೊತ್ತೇನ? ಬಿಜ್ಲಿ 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 ಅಂದ್ರ ಬಿಜಾಪುರ ಜವರಿ ಗೌಡ ಜಟ್ಟಪ್ಪ ಮೆಣಸಿನ್ಕಾಯಿನ ಮಗಳು ಲೀಲಾ ಉಳ್ಳಾಗಡ್ಡಿ. ನನ್ನ ಮಕ್ಳ ನನ್ನ ತಂಟಿಗೆ ಏನಾದ್ರೂ ಬಂದ್ರ ಜೋಳದ ರೊಟ್ಟಿ ಆಗ ಕೆಂಪ್ ಚಡ್ಡಿ ಕಲ್ಸ್ದಂಗ ಕಳ್ಸ್ಬಿಟ್ಟಾನು. ಹುಷಾರ್. ಥೂ ನನ್ ಮಕ್ಕಳ, ಹೋಗಿ ಹೋಗಿ ಮುದ್ಕಿಗ್ ಲೈನ್ ನೋಡ್ತಾ ಇದ್ರಲ್ರ. ನನ್ಗ ಮುದ್ಕಿ ಅಂದೇನ? ಮುದ್ಕಿ ಅಲ್ದ ಇನ್ನೇನ್ ಟೀನೇಜ್ ಹುಡುಗಿನಾ? ಏಯ್ ಹೊಡೆಯ ಲೈನು. ನನ್ನ ಮಕ್ಳ, ನಿಮ್ ಮನೆಗೆ ಅಕ್ಕ ತಂಗಿರ್ ಯಾರು ಹೆಣ್ಮಕ್ಳ ನೋಡಿದ್ರ ಹಿಂಗ ಜಲ್ ಸುರಿಸ್ತಿರಲ್ಲ. ಆಹಾ, ಹೆಂಗ ಹಾಲಿಗೆ ಸಿಗ್ತಾವ ನೋಡು ಈ ಮಂಗ್ಯಗಳು. ಅಯ್ಯೋ, ನೀವ್ ಹಿಂಗ ಇದ್ರ ಉದ್ದಾರ ಆಗಂಗಿಲ್ರಿ, ಉದ್ದಾರ ಆಗಂಗಿಲ್ಲ. ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಮ್ಮ ಕಾಲೇಜಿನ ವಜ್ರ ಮಹೋತ್ಸವದ ಅಂಗವಾಗಿ ಇಂದು ನಮ್ಮ ಕಾಲೇಜಿನಲ್ಲಿ ಅಂತರ ಕಾಲೇಜು ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಇದರಲ್ಲಿ ಮೊದಲಿಗೆ ಭಾಗವಹಿಸುವವರು ವಿಜಯ ಕಾಲೇಜಿನ ವಿದ್ಯಾರ್ಥಿ ಅಶೋಕ್ ಮತ್ತು ನಮ್ಮ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿನಿ ಕುಮಾರಿ ಅಮೃತ. ಚರ್ಚೆಯಲ್ಲಿ ಮಂಡಿಸುವ ವಿಷಯ ಒಂದು ಲವ್ ಫೇಲ್ಯೂರ್ಗೆ ಗಂಡು ಕಾರಣನೋ ಹೆಣ್ಣು ಕಾರಣನೋ ಅಂತ. ಮೊದಲಿಗೆ ಅಶೋಕ್ ಮಾತಾಡ್ತಾರೆ. ನಮಸ್ಕಾರ. ನನ್ನ ಪ್ರಕಾರ ಲವ್ ಫೇಲ್ಯೂರ್ ಆಗೋದಕ್ಕೆ ಹೆಣ್ಣೇ ಕಾರಣ. ಯಾಕಂದ್ರೆ ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಸ್ತ್ರೀ ಇರ್ತಾಳೆ ಅನ್ನೋದು ಆ ಕಾಲದ ಮಾತಾಗಿತ್ತು. ಈಗ ಪ್ರತಿಯೊಬ್ಬ ಗಂಡಸಿನ ಲವ್ ಫೇಲ್ಯೂರ್ ಹಿಂದೆನೂ ಕೂಡ ಒಂದು ಹೆಣ್ಣಿರ್ತಾಳೆ ಅನ್ನೋದು ಈಗಿನ ಕಾಲ ಮಾತು. ಯಾವಾಗ ಒಂದು ಹೆಣ್ಣು ಲವ್ಗೋಸ್ಕರ ಲವ್ ಮಾಡದೆ ತನ್ನ ಸ್ವಾರ್ಥಕ್ಕೋಸ್ಕರ ಲವ್ ಮಾಡೋದಕ್ಕೆ ಶುರು ಮಾಡ್ತಾಳೋ ಆಗ್ಲೇ ಲವ್ ಫೇಲ್ಯೂರ್ ಆಗೋದು. ಒಂದು ಹುಡುಗಿ ಒಂದು ಹುಡುಗನ್ ಲವ್ ಮಾಡೋದಕ್ಕೆ ಮುಂಚೆ ಸ್ಮೈಲ್ ಮಾಡೋದು, ನಾಚಿಕೆ ಪಟ್ಕೊಳ್ಳೋದು, ಮಾತಿನಲ್ಲೇ ಮರಳು ಮಾಡೋದು ಇತ್ಯಾದಿ. ಇದು ಒಬ್ಬ ಹುಡುಗನ ದೃಷ್ಟಿನಲ್ಲಿ ಲವ್. ಆದ್ರೆ ಹುಡುಗಿ ದೃಷ್ಟಿನಲ್ಲಿ ಬರೀ ಟೆಸ್ಟ್. ಕೆಲ ಹುಡುಗಿರು ತಮ್ಗೆ ಇಷ್ಟವಾದ ಹುಡುಗನ್ ಪ್ರೀತಿಸ್ತಾ ಅವನ ಜೊತೆ ಸಿನಿಮಾ, ಹೋಟ್ಲು, ಪಾರ್ಕು, ಪಿಕ್ನಿಕ್ ಅಂತ ಸುತ್ತಾಡ್ತಾರೆ, ಅಪ್ಕೊಂಡು ಮುತ್ತು ಕೊಡ್ತಾರೆ. ಆಮೇಲೆ ವಿಷಯ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾಗುತ್ತೆ. ಅವರು ಅವಳ ಬ್ರೈನ್ ವಾಶ್ ಮಾಡಿ, ನೋಡು ಪ್ರೀತಿನೇ ಬದುಕಲ್ಲ, ಅವನ ಹತ್ರ ಏನಿದೆ, ಕಾರ, ಬಂಗ್ಲೆನ, ಉದ್ಯೋಗನ, ಇಲ್ಲ ಹಣನ, ಎಲ್ಲ ಇರೋನ್ನ ನಾವು ನೋಡಿದೀವಿ, ಅವನನ್ನ ಮದುವೆ ಮಾಡ್ಕೊಂಡು ನೆಮ್ಮದಿ ಆಗಿರೋ ಅಂತಾರೆ. ಅವಳಿಗೂ ಅದೇ ಸರಿ ಅನ್ಸುತ್ತೆ. ಸೀದಾ ಲವರ್ ಹತ್ರ ಬರ್ತಾಳೆ. 4 ಹನಿ ಕಣ್ಣೀರು, 2 ವಿರಹದ ಮಾತು, ಕೊನೆಗೆ ಹೆತ್ತೋರೆ ಗ್ರೇಟ್ ಅನ್ನೋ ವೇದ ಅಂತ ಹೇಳಿ ಹೊರಟೋಗ್ತಾಳೆ. ಅವನ್ ದೇವದಾಸ, ಅವಳು ಎಲ್ಲ ಮತ್ತು ಗಂಡ ಮಕ್ಕಳು ಸಂಸಾರ ಅಂತ ಹಾಯಾಗಿದ್ಬಿಡ್ತಾಳೆ. ಇನ್ನು ಕೆಲವರು ಅಟ್ರಾಕ್ಟ್ ಮಾಡಿ ಲವ್ ಮಾಡಿ ಮದುವೆನೂ ಮಾಡ್ಕೊಂತಾರೆ. ಆದ್ರೆ ತಮ್ಮ ಗಂಡನ ಕೈಯಲ್ಲಿ ತಮ್ಮ ಆಸೆ ಕನಸುಗಳನ್ನು ಈಡೇರಿಸ್ಕೊಳಕ್ ಆಗಲ್ಲ ಅಂತ ಗೊತ್ತಾದ ತಕ್ಷಣ ಇನ್ನೊಬ್ಬ ಹುಡುಗನ ಜೊತೆ ಅನೈತಿಕ ಸಂಬಂಧ ಬೆಳೆಸಿ ಕಿರಿಕಿರಿ ಶುರು ಮಾಡ್ತಾರೆ, ಜಗಳ ಮಾಡ್ತಾರೆ. ಇಲ್ಲ ತಮ್ಮ ಪ್ರಿಯಕರನ ಕೈಯಿಂದಲೇ ತಮ್ಮ ಗಂಡನ ಎದೆಗೆ ಗುಂಡಿಕ್ಕಿ ಕೊಲೆನೂ ಮಾಡಿಸ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಲವ್ ಫೇಲ್ಯೂರ್ ಆಗೋದಕ್ಕೆ 100ಕ್ಕೆ 90 ಭಾಗ ಹೆಣ್ಣೇ ಕಾರಣ. ಹೆಣ್ಣು ಮನುಷ್ಯರೇ ಅಲ್ಲ, ಅವಳಲ್ಲಿ ಪ್ರೀತಿ, ಪ್ರೇಮ, ಕರುಣೆ ಅನ್ನೋದು ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಅಶೋಕ್ ಹೇಳಿದ್ರು. ಬಹುಶಃ ಇವರಿಗೆ ತಾಯಿ, ಅಕ್ಕ, ತಂಗಿ ಯಾರು ಇಲ್ಲ ಅಂತ ಕಾಣಿಸುತ್ತೆ. ಹೆಣ್ಣು ಲವ್ ಮಾಡೋಕ್ ಮುಂಚೆ ಹುಡುಗನ ಟೆಸ್ಟ್ ಮಾಡ್ತಾಳೆ ಅಂದ್ರೆ ₹1 ಕೊಟ್ಟು ತಗೊಳ್ಳೋ ಒಂದು ರೀಫಿಲ್ಲೆ 10 ಸಲ ಬರೆದು ನೋಡ್ತೀವಿ, ಅದು ಸರಿಯಾಗಿ ಬರೆಯುತ್ತೋ ಇಲ್ವೋ ಅಂತ. ಅಂಥದ್ರಲ್ಲಿ ಬಾಳು ಪೂರ್ತಿ ಜೊತೆಯಾಗಿರ್ಬೇಕಾದ ಗಂಡನ ಸೆಲೆಕ್ಟ್ ಮಾಡುವಾಗ ಅವನ ಯೋಗ್ಯನ ಅಲ್ವಾ ಅಂತ ಟೆಸ್ಟ್ ಮಾಡುತ್ತಪ್ಪ. ಅಥವಾ ಒಂದು ಹೆಣ್ಣು ಗಂಡಿಗೆ ಸಿಕ್ಕಿದ ತಕ್ಷಣ ಅದು ನನ್ನ ಆಸ್ತಿ ಅನ್ನೋ ತರ ಭ್ರಮಿಸ್ಕೊಳ್ಳೋದು ಸರಿನಾ? ಹೆಣ್ಣು ಲವ್ ಮಾಡಿ ಅವನಿಗಿಂತ ಒಳ್ಳೆ ಗಂಡಿ ಸಿಕ್ಕಿದ ತಕ್ಷಣ ಜಾಸ್ತಿ ಇರಬಹುದು. ಒಂದು ಹೆಣ್ಣಿಗೆ ಒಬ್ಬ ಲವರ್ ಎಷ್ಟು ಮುಖ್ಯನೋ ತಂದೆ ತಾಯಿ ಅದಕ್ಕಿಂತ ಮುಖ್ಯ. ಅವರ ಜೀವ ಕಾಪಾಡಬೇಕಾದಾಗ ಅವಳು ಪ್ರೇಮನ ತ್ಯಾಗ ಮಾಡಬೇಕಾಗುತ್ತೆ. ಆದ್ರೆ ಅದೇ ಗಂಡಸರು ಎಷ್ಟು ಜನ ಹೆಣ್ಮಕ್ಳನ್ನ ಪ್ರೀತಿಸಿ, ನಂಬಿಸಿ, ಗರ್ಭಿಣಿ ಮಾಡಿ ಬೇರೆಯವ್ರನ್ನ ಮದುವೆ ಮಾಡ್ಕೊಂಡು ಓಡ್ ಹೋಗಿಲ್ಲ. ಇದರಿಂದಾಗಿ ಎಷ್ಟು ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅಬೋಷನ್ ಮಾಡಿಸ್ಕೊಂಡಿದ್ದಾರೆ, ಮದುವೆನೇ ಇದೆ, ಮಕ್ಕಳನ್ನ ಹೆತ್ತು ತಾಯಿಯಂದ್ರಾಗಿದ್ದಾರೆ. ಇದಕ್ಕೆಲ್ಲ ಯಾರು
ನಾನೇ ಮದುವೆ ಆದ್ಮೇಲೂ ಕೂಡ ಹೆಣ್ಣಿನಲ್ಲಿ ಲವ್ ಫೇಲ್ಯೂರ್ ಅಂತ. ಗಂಡ ತನ್ನ ಹೆಂಡತಿ ಗಂಡು ಮಗು ಇರ್ಲಿಲ್ಲ ಅಂತ ಡೈವರ್ಸ್ ಮಾಡ್ತಾರೆ. ವರದಕ್ಷಿಣೆ ತರಲಿಲ್ಲ ಅಂತ ಸೀಮೆಣ್ಣೆ ಸುಟ್ಟು ಬೆಂಕಿ ಇಡ್ತಾರೆ. ಕುಡ್ಕೊಂಡು ಬಂದು ಹೊಡಿತಾರೆ. ಅಷ್ಟೇ ಯಾಕೆ, ಲವ್ ಮಾಡುವಾಗ ನಾಯಿ ತರ ಜೊಲು ಸುರಿಸ್ಕೊಂಡು ಹಿಂದೆ ಮುಂದೆ ಸುತ್ತೋನು ತಾಳಿ ಕಟ್ಟಿದ ತಕ್ಷಣ ಅಧಿಕಾರ ಚಲಾಯಿಸ್ತಾರೆ. ಅವಳು ಕುಡಿದ್ರೆ ತಪ್ಪು, ನಿಂತ್ರೆ ತಪ್ಪು, ಮಾತಾಡಿದ್ರೆ ತಪ್ಪು. ಅವಳನ್ನ ಕೇವಲ ತನ್ನ ಭೋಗದ ವಸ್ತು ಅನ್ನೋ ತರ ನೋಡ್ತಾನೆ. ಅಲ್ಲಿ ಲವ್ ಸಾಯುತ್ತೆ, ಅಧಿಕಾರ ಗೆಲ್ಲುತ್ತೆ. ಅದು ಬಿಟ್ಟು ಯಾವ ಹೆಂಡತಿನೂ ನನಗೆ ಸೀರೆ ಕೊಡಿಸ್ಲಿಲ್ಲ, ಒಡವೆ ಕೊಡಿಸ್ಲಿಲ್ಲ, ಸಿನಿಮಾ ತೋರಿಸ್ಲಿಲ್ಲ ಅಂತ ಮನೆ ಬಿಟ್ಟು ಹೋಗಲ್ಲ. ಈ ಪ್ರತಿಯೊಂದು ಲವ್ ಫೇಲ್ಯೂರ್ಗೂ ಗಂಡೇ ಕಾರಣ. ಗಂಡಿನ ದುರಹಂಕಾರವೇ ಕಾರಣ. ಅವನ ದಬ್ಬಾಳಿ, ಮೋಸ, ವಂಚನೆ, ನಂಬಿಕೆ ದ್ರೋಹನೇ ಕಾರಣ. ಪ್ರೀತಿ ಹೆಣ್ಣಿನ ಆಸ್ತಿ. ಅದನ್ನ ತಾಯಿಯಾಗಿ, ಗೆಳೆಯಾಗಿ, ಹೆಂಡತಿಯಾಗಿ ಗಂಡಿಗೆ ಧಾರೆ ಎರೆದಿದೆ. ಅದನ್ನ ಪಡ್ಕೊಳ್ಳೋ ಯೋಗ್ಯತೆ ಕೆಲವರಿಗಿಲ್ಲ ಅಷ್ಟೇ. ಆದ್ರಿಂದ ನಾನು ಹೇಳ್ತಾ ಇದ್ದೀನಿ, 100ಕ್ಕೆ 99% ಈ ಗಂಡಸರೇ cheaters. ನನ್ನ ಆತ್ಮೀಯ ಅಕ್ಕ ತಂಗಿಯರಿಗೆ ನನ್ನದೊಂದು ಕಿವಿ ಮಾತು. ಇತ್ತೀಚೆಗಂತೂ ಗಂಡಸರು ಹೆಣ್ಮಕ್ಳನ್ನ ಪ್ರೀತಿಸೋದನ್ನ ನಂಬಿಸಿ ಚೀಟ್ ಮಾಡೋದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಆದ್ರಿಂದ ನಾವು ಅಂದ್ರೆ ನಮ್ಮ ಸಮಾಜದ ಪ್ರತಿಯೊಂದು ಹೆಣ್ಮಕ್ಳು ಹುಷಾರಾಗಿರ್ಬೇಕು. ಈ ಚೀಟ್ ಮಾಡೋ ಗಂಡಸರ ಅಂದ ಚಂದಕ್ಕೆ, ಹಣದ ವ್ಯಾಮೋಹಕ್ಕೆ, ಬಣ್ಣ ಬಣ್ಣದ ಮಾತಿಗೆ ಮರಳಾಗಬಾರದು. ನಾವು ಸರಿಯಾಗಿದ್ರೆ ನಮ್ಮನ್ನ ಯಾರು ಚೀಟ್ ಮಾಡೋಕ್ಕಾಗಲ್ಲ. ನಮಗೆ ನಾವೇ ಸೆಕ್ಯೂರಿಟಿ ಆಗಿರ್ಬೇಕು. ಚೀಟ್ ಮಾಡೋ ಗಂಡಸರಿಗೆ ಧಿಕ್ಕಾರ, ಧಿಕ್ಕಾರ. ಮೋಸ ಮಾಡೋ ಗಂಡಸರಿಗೆ ಧಿಕ್ಕಾರ, ಧಿಕ್ಕಾರ. ಚೀಟ್ ಮಾಡೋ ಗಂಡಸರಿಗೆ ಧಿಕ್ಕಾರ, ಧಿಕ್ಕಾರ. ಓದೋದ್ರಲ್ಲಿ ಫಸ್ಟ್, ಕುಣಿಯೋದ್ರಲ್ಲಿ ಫಸ್ಟ್, ಡಿಬೇಟ್ ಅಲ್ಲಿ ಫಸ್ಟ್, ಆಟದಲ್ಲಿ ಫಸ್ಟ್. ಅಮೃತ, ಕಾಂಪಿಟೇಷನ್ಗೆ ನಿನಗೆ ಯಾವ್ದು ಉಳಿದಿಲ್ಲ ಅಂತ ಕಾಣಿಸುತ್ತೆ. ಯಾಕಿಲ್ಲ, ಕೊಟ್ರೆ ಕೋಪದಲ್ಲಿ ಫಸ್ಟು, ಜಗಳದಲ್ಲಿ ಫಸ್ಟು, ಆಟದಲ್ಲಂತೂ ಇನ್ನೂ ಫಸ್ಟು, ಒಂದ್ರಲ್ಲಿ ಮಾತ್ರ ಲಾಸ್ಟು. ಅದ್ಯಾವ್ದೆ? ಲವ್. ಆದ್ರೆ ನೀನ್ ಫಸ್ಟ್ ಬರ್ತೀಯ ಬಿಡು. ಬರ್ಬೇಕು ಅಂತಾನೆ ಎದುರು ಮನೆ ಹುಡುಗನ್ ಲೈನ್ ನೋಡಿತಾ ಇರೋದು. ಅದನ್ನ ಹುಗ್ಗು ಅರ್ಥನೇ ಮಾಡ್ಕೋತಿಲ್ಲ. ಅಯ್ಯೋ ಕತ್ತೆ, ಏನ್ ಮಾಡಿಸ್ತಾರಷ್ಟೇ. ಏನ್ ಮಾಡಿಸಿದ್ರೆ ಏನಾಗುತ್ತೆ? ಪ್ರೆಗ್ನೆಂಟ್ ಆಗ್ತೀನಿ. ಥೂ ನಿನ್ನ, ಹೀಗೆಲ್ಲ ಮಾತಾಡೋದಿಕ್ಕೆ ನಾಚಿಕೆ ಆಗಲ್ವೇನೆ ನಿನ್ಗೆ? ಕಂಗ್ರಾಟ್ಸ್ ಅಮೃತ. ಆನಂದ ಮೇಡಮ್, ಇವಳು ಜಾಮಿಟ್ರಿ ಬಾಕ್ಸ್ ಕದ್ದಿಯಂತಲ್ಲೋ? ಇಲ್ಲ ಮೇಡಮ್, ನಾನ್ ಕದ್ದಿಲ್ಲ. ಇವನೇ ಮೇಡಮ್ ಕದ್ದಿದ್ದು. ನನಗ್ ಚೆನ್ನಾಗ್ ಗೊತ್ತು. ಯಾರನ್ನೇ ಕಳ್ಳ ಅಂತ್ಯಾ? ನಿಮ್ಮ ಅಣ್ಣನ ಕಣೆ. ನಮ್ಮ ಅಣ್ಣ ಯಾಕೆ ಕಳ್ಳ ಆಗ್ತಾನೆ? ನೀನ್ ಕಳ್ಳಿ, ನಿಮ್ಮ ಅಪ್ಪ ಕಳ್ಳ. ಯು ಶಟ್ ಅಪ್. ಇಬ್ಬರು ಬ್ಯಾಗ್ಲು ಚೆಕ್ ಮಾಡಿದ್ರೆ ಯಾರು ಕಳ್ರು ಅಂತ ಈಗ ಗೊತ್ತಾಗುತ್ತೆ. ತಗೊಳ್ಳಿ ಮೇಡಮ್, ಚೆಕ್ ಮಾಡಿ. ಸಿಗ್ಲಿಲ್ಲ ಅಂದ್ರೆ ಅವಳ ಕೈಕಾಲ್ ಮುರಿರಿ. ಅದೇ ಮೇಡಮ್ ನನ್ ಜಾಮಿಟ್ರಿ ಬಾಕ್ಸ್. ಅಮೃತ, ಅವನ್ ಕದ್ದಿಲ್ಲ ಅಂತ ನೀನ್ ಗಲಾಟೆ ಮಾಡಿದ್ರೆ ನೀನ್ ಬ್ಯಾಗ್ ಚೆಕ್ ಮಾಡಲ್ಲ ಅನ್ಕೊಂಡಿದ್ಯಾ? ಇಲ್ಲ ಮೇಡಮ್, ನಾನ್ ಕದ್ದಿಲ್ಲ, ನಾನ್ ಕಳ್ಳಿ ಅಲ್ಲ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸತಿ ಏನಾದ್ರೂ ಈ ರೀತಿ ಮಾಡಿದ್ರೆ ಸ್ಕೂಲಿಂದ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಹುಷಾರ್. ಬಾ ಚೈತ್ರ. ನಾನ್ ಕದ್ದಿಲ್ಲ. ಅದೇಗ್ ನನ್ ಬ್ಯಾಗ್ ಬಂತು ನಂಗೆ ಗೊತ್ತಿಲ್ಲ. ನೀನ್ ಕದ್ದಿಲ್ಲ ಅಮೃತ, ಕದ್ದಿದ್ದು ನಿಮ್ಮಣ್ಣ. ಹ್ಞೂ ಅಮೃತ, ನಿಮ್ಮಣ್ಣ ಜಾಮಿಟ್ರಿ ಬಾಕ್ಸ್ ನ ಕದ್ಕೊಂಡ್ ಬಂದು ನಿನ್ ಬ್ಯಾಗ್ ಅಲ್ಲಿ ಇಟ್ಟಿದ್ನ ನಾನೇ ನೋಡ್ದೆ. ಹೌದೇನೋ ಅಣ್ಣ? ಅದು ಅಮೃತ, ಅದು ರಾಸ್ಕಲ್. ನೀನ್ ಕಳ್ತನ ಮಾಡ್ಬಿಟ್ಟು ನನ್ ಮೇಲೆ ಹಾಕ್ತ್ಯಾ? ಸಾರಿ ಕಣೆ, ಸಾರಿ ಅಮೃತ. ಕಳ್ಳ, ನೀನ್ ಚೀಟರ್. ಇನ್ಮೇಲೆ ಯಾವತ್ತೂ ನನ್ನ ಹತ್ರ ಮಾತಾಡೋದಿಲ್ಲ. ನಾನೇ ಸೋಲ್ಬೇಕು, ಯಾವಾಗ್ಲೂ ನಾನೇ ಸೋಲ್ಬೇಕು ಅಂತಾಳೆ. ನೋಡಿದ್ರಪ್ಪ, ಯಾವಾಗ್ಲೂ ಮಾಡಿದೊಂದು ಸಣ್ಣ ತಪ್ಪಿಗೆ ಹೇಗೆ ಹಠ ಸಾಧಿಸ್ತಾಳೆ ಅಂತ. ಇನ್ಮೇಲೆ ಯಾವತ್ತಾದ್ರೂ ಅವಳನ್ನು ಮಾತಾಡ್ಸಿದ್ರೆ ಕೇಳಿ. ಇವರಿಬ್ರು ಹೋದ್ ಜನ್ಮದಲ್ಲಿ ಹಾವು ಮುಗಿಸಿಗಳಾಗಿದ್ರು ಅಂತ ಕಾಣಿಸುತ್ತೆ ಕಡೆ. ಅಯ್ಯೋ, ಅದ್ ಯಾವ ದೊಡ್ಡ ಜಗಳ ಬಿಡಿ ಸಾಹೇಬ್ರ. ಅಣ್ಣ ತಂಗಿ ಜಗಳ ಉಂಡು ಮಲ್ಗೋ ತನಕ ಅಂತ ಗಾದಿನೇ ಐತಲ್ರಿ. ಅಷ್ಟು ಗೊತ್ತಿಲ್ಲ ನಮ್ಗೆ. ಅಣ್ಣ ತಂಗಿ ಜಗಳ ಅಲ್ವೇ, ಗಂಡ ಹೆಂಡತಿ ಜಗಳ. ಹೌದಲ್ಲ? ಅಯ್ಯೋ ನೀನು, ನಿನ್ ಕನ್ಫ್ಯೂಷನ್ ಆ ದೇವ್ರಿಗೆ ಪ್ರೀತಿ. ಹೌದಲ್ರಿ? ಅಣ್ಣ ತಂಗಿ ಅನ್ನೋದ ಮರ್ತೋಗಿತ್ ನೋಡ್ರಿ. ಈ ಗಂಡಸರೆಲ್ಲ ಹೆಂಗಸರನ್ನ ನಂಬಿಸಿ ಮೋಸ ಮಾಡೋದು, ಮೋಸ ಮಾಡೋದು, ಮೋಸ ಮಾಡೋದು, ಮೋಸ ಮಾಡೋದು. ಈ ಹೆಂಗಸರು ಹಣದಾಸೆಗೋಸ್ಕರ ತಾಳಿ ಕಟ್ಟಿದ ಗಂಡನ್ನು ಬಿಟ್ಬಿಟ್ಟು ತನ್ನ ಹೊಟ್ಟೆಲ್ ಹುಟ್ಟಿದ ಹಸುಗೂಸನ್ನು ಕೂಡ ಬೀದಿ ಬಿಸಾಕಬಹುದು. ಈ ಗಂಡಸರೇ cheaters. ಈ ಹೆಂಗಸರು ಚೀಟರ್ಸ್. ಚೀಟ್ ಮಾಡೋದೇ ಗಂಡಸರು. ನಾವು ಸರಿಯಾಗಿದ್ರೆ ನಮ್ಮನ್ನ ಯಾರು ಚೀಟ್ ಮಾಡೋಕ್ಕಾಗಲ್ಲ.
ತರೀಕೆ ಯಾವ ಬೇವರ್ಸ್ ಎಷ್ಟೊತ್ತಲ್ಲಿ ಫೋನ್ ಮಾಡ್ತೀರೋ? ನಾನು ಸೂರ್ಯ. ಸೂರ್ಯ, ಇನ್ನು ಎಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ಯಾ? ನಿನ್ಗೆ ಅವಳು ಮನೆ ಗೊತ್ತಾ? ಯಾವ ಮನೇನೋ? ಎಲ್ಲಾ ಗಂಡಸರು ಚೀಟರ್ಸ್ ಅಂದ್ಲಲ್ಲ, ಅವಳ ಮನೆ. ಇಷ್ಟೊತ್ತಲ್ಲಿ ಅವಳನ್ನ ಕಾಣಿಸ್ಕೊಂಡಲ್ಲೇ ಮರ್ಡರ್ ಮಾಡಕ್ಕೆ. ನಿಂಗೇನು ತಲೆಗೆಲ್ಲ ಕೆಟ್ಟೈತಿನ? ಎಸ್, ಅವಳಿಗೆ ಎಷ್ಟೋ ಕೊಬ್ಬು. ನಮ್ಮನ್ನೆಲ್ಲ ಚೀಟರ್ಸ್ ಅನ್ನಕ್ಕೆ ಅವಳಿಗೆ ಏನೋ ರೈಟ್ಸ್ ಇದೆ. ಅವಳ ಅಡ್ರೆಸ್ ಹೇಳೋ, ಈಗಲೇ ಹೋಗಿ ಅವಳಿಗೊಂದು ಗತಿ ಕಾಣಿಸ್ತೀನಿ. ಯಾವಳೋ ಏನೋ ಹೇಳ್ತಾಳೆ ಅಂತ ಯಾಕೋ ಟೆನ್ಷನ್ ಆಗ್ತೀಯಾ? ಇಲ್ಲ ಸೂರ್ಯ, ಈ ಫೋನೇ ನಿನ್ನ ಕಾಲು ಅಂತ ತಿಳ್ಕೊಂಡು ಹೇಳ್ಕೊಂಡಲ್ಲ ವಾಳ ಗೋವಿಂದ ಗೋವಿಂದ ಅಂತ ಬಿಡ್ತಾರಲ್ಲ, ಗಡಾಡ ಬಿದ್ಬಿಡ್ತೀನಿ ಕಣ. ಡಬ್ಬ ನನ್ನ ಮಕ್ಕಳ, ನೀವೆಲ್ಲ ಗಂಡಸೇ ಇಲ್ಲ ಕಣ್ರ. ಓ ದೇವರು ವರವನು ಕೊಟ್ರೆ ನಾ ನಿನ್ನೆ ಸ್ವಲ್ಪ ಮಿಸ್ ಆಗಿದ್ರೆ ಈ ಮನುಷ್ಯ ಪ್ರಾಣ ಹೋಗ್ತಿತ್ತಲ್ರಿ. ಇವ್ರಿಗಂತೂ ಕಣ್ ಕಾಣಲ್ಲ ಕುರುಡ್ರು, ನಿಮ್ಗೂ ಕಣ್ ಕಾಣಲ್ವೇನ್ರಿ? ಈ ಹುಡುಗಿಯರಿಗೆ ದುರಂಕಾರ. ಕಾರ್ ಒಳಗೆ ಕೂತ್ಕೊಂಡ್ಬಿಟ್ರೆ ಬಡವ್ರ ಕಣ್ಗೆ ಕಾಣಲ್ವಾ? ಏನ್ ಮುಖ ನೋಡ್ತೀರಿ? ಕಾರಿ ಬೆಂಕಿ ಇಟ್ಟು ಸುಟ್ಟಾಕ. ಅಯ್ಯೋ, ಬೇಡಿ ಸರ್, ಬೇಡಿ. ಅವ್ರದ್ದೇನು ತಪ್ಪಿಲ್ಲ, ತಪ್ಪೆಲ್ಲ ನಂದೆ. ಕಣ್ ಕಾಣದೆ ನಾನೇ ಅವ್ರ ಕಾರ್ಗೆ ಅಡ್ಡ ಬಂದೆ. ಪ್ಲೀಸ್, ನಿಮ್ಗೆ ಕೈ ಮುಗಿತೀನಿ. ನೀವ್ ಯಾಕೆ ಸರ್ ಕೈ ಮುಗಿತೀರಾ? ಇಷ್ಟು ಒಳ್ಳೆ ಹೃದಯ ಕೊಟ್ಟಿರೋ ನಿಮಗೆ ಆ ದೇವ್ರು ಕಣ್ಕೊಳ್ಳಿಲ್ವಲ್ಲ ಅಂತ ನಮ್ಗೆ ತುಂಬಾ ಬೇಜಾರಾಗ್ತಿದೆ. ನಮಗ್ ಕೇಳಿ ಬಯಸಿದವ್ರಿಗೂ ಒಳ್ಳೇದನ್ನೇ ಬಯಸ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ನನ್ನ ಸ್ಟಿಕ್ಕಲ್ಲಿ ಇಲ್ಲಿದೆ ಎತ್ಕೊಡ್ತೀನಿ. ಓ, ನಿಮ್ ಸ್ಟಿಕ್ ಮುರಿದೋಗಿದೆಯಲ್ಲ ಸರ್. ಅಯ್ಯಯ್ಯೋ, ಕುರುಡನಿಗೆ ಕೋಲೆ ಕಣ್ಣು. ಅದಿಲ್ಲದೆ ನಾನು ಹೇಗೆ ಮನೆಗೆ ಹೋಗ್ಲಿ? ನೋಡಿ, ನಾನ್ ಡ್ರಾಪ್ ಮಾಡ್ತೀನಿ, ಬನ್ನಿ. ಬೇಡಿ ಮೇಡಮ್, ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ, ಕರ್ಕೊಂಡೋಗ್ಲಿ ಬಿಡಿ ಸರ್. ಅಷ್ಟಾದ್ರೂ ಉಪಕಾರ ಮಾಡು, ಕರ್ಕೊಂಡೋಗಮ್ಮ. ಬನ್ನಿ ಸರ್. ಹುಷಾರಾಗಿ. ಯಾಕೆ ಮೇಡಮ್ ಮೌನವಾಗಿದ್ದೀರಾ? ಈ ಪೀಡೆ ಎಲ್ಲಿ ಬಂದು ಕುರ್ಸ್ಕೊಳ್ತು ಅಂತನಾ? ಛೀ, ಹಾಗೇನಿಲ್ಲ. ಇಫ್ ಯು ಡೋಂಟ್ ಮೈಂಡ್, ನಿಮಗೆ ತೊಂದರೆ ಆದ್ರೆ ಇಳಿಸ್ಬಿಡಿ. ಪಾಪ ನಿಮ್ಗೇನು ಕೆಲಸ ಇರುತ್ತೋ ಏನೋ. ನಿಮ್ಗೆ ಹೆಲ್ಪ್ ಮಾಡ್ತಿದ್ದೀನಲ್ಲ ಅನ್ನೋ ಸಂತೋಷಕ್ಕಿಂತ ಬೇರೆ ಕೆಲಸ ನಂಗೇನೂ ಇಲ್ಲ. ಥ್ಯಾಂಕ್ ಯು ಮೇಡಮ್. ನಮ್ಮಂತ ಕುರುಡ್ರ ಮೇಲೆ ನಿಮ್ಗೆಷ್ಟು ಅನುಕಂಪ ಇದೆ. ಅನುಕಂಪ ಅಲ್ಲ, ಮನುಷ್ಯತ್ವ. ನಿಮ್ ಹೆಸರು? ತಿನ್ನೋ ಕನ್ನ ಇಲ್ದವಳಿಗೆ ಅನ್ನಪೂರ್ಣ, ವಿದ್ಯೆನೇ ಇಲ್ದವಳಿಗೆ ಸರಸ್ವತಿ, ನಿರ್ಗತಿಕನಿಗೆ ಕುಬೇರ ಅಂತ ಹೆಸರಿಡೋ ಹಾಗೆ ಕಣ್ಣೇ ಇಲ್ದಿರೋ ನನಗೆ ಸೂರ್ಯ ಅಂತ ಹೆಸರಿಟ್ಟಿದೆ. ಕಣ್ಣಿಲ್ದಿದ್ರೆ ಏನಂತೆ? ಸೂರ್ಯನ್ ಬೆಳಕಿನಷ್ಟೇ ನಿರ್ಮಲವಾದ ಮನಸ್ಸಿದೆಯಲ್ಲ, ಅದನ್ನ ನೋಡಿ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಹೆಸರಿಟ್ಟಿರ್ಬೇಕು. ಸಾರಿ ಮೇಡಮ್, ನಮ್ಮ ಅಪ್ಪ ಅಮ್ಮನಿಗೆ ನನಗೆ ಹೆಸರಿಡೋ ಅಷ್ಟು ಕರುಣೆ ಇರಲಿಲ್ಲ. ಯಾಕೆ? ನಾನು ಕುರುಡ ಅಂತ ಗೊತ್ತಾದ ತಕ್ಷಣ ನಮ್ಮ ತಾಯಿ ನನ್ನ ಬೀದಿಗೆ ಬಿಸಾಕ್ಬಿಟ್ಲಂತೆ ಮೇಡಮ್. ಹೌದಾ? ಏನೇ ಆದ್ರೂ ನಿಮ್ಮನ್ನ ಬೀದಿಗೆ ಬಿಸಾಕ್ಬಾರ್ದಾಗಿತ್ತು. ಹೋಗ್ಲಿ ಬಿಡಿ ಮೇಡಮ್, ನನ್ನ ಹಣೆ ಬರಕ್ಕೆ ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ? ಮನೆ ಬಂತು, ಕಾರ್ ನಿಲ್ಸಿ. ಅದೇ ಹೇಗೆ ಇಷ್ಟು ಕರೆಕ್ಟಾಗಿ ಹೇಳಿದ್ರಿ? ಕಾಣ್ತಾ ಇದೆಯಲ್ಲ ಮನಸ್ಸಿಗೆ. ಮನೇಲಿ ನೀವೊಬ್ರೇ ಇದ್ದೀರಾ? ಇಲ್ಲ, 4 ಜನ ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ಏನ್ ಮಾಡ್ತಿದ್ದಾರೆ? ಎಲ್ಲ ನನ್ನ ಜೊತೆ ಹಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಮೇಡಮ್, ನಿಮ್ ಜೊತೆ ನಾನೇ ಬಂದಿದ್ದೀನಿ ಅಂತ ಇವ್ರಿಗೆಲ್ಲ ಹೇಗೆ ಗೊತ್ತಾಯ್ತು? ವಾಸನೆಯಿಂದನಾ? ಬನ್ನಿ ಒಳಗೆ. ನೋಡಿ ಮೇಡಮ್, ದೇವರು ಕಣ್ಣಿಲ್ದವ್ರಿಗೆ ಅಬ್ಸರ್ವೇಷನ್ ಜಾಸ್ತಿ ಕೊಟ್ಟಿರ್ತಾನೆ. ಅದ್ರಲ್ಲೂ ಹೆಂಗಸ್ರದೇ ಬೇರೆ ವಾಸನೆ, ಗಂಡಸ್ರದೇ ಬೇರೆ ವಾಸನೆ. ಗಂಡಸ್ರದು ಗೋಡ್ಸ್ ವಾಸನೆ, ಹಾ, ಹೆಂಗಸರದು ಮಧುರವಾದ ವಾಸನೆ, ಹುಡುಗಿರ್ದು ಮೈಲ್ಡ್ ವಾಸನೆ, ಮುದುಕಿರ್ದು ಘಾಟ್ ವಾಸನೆ. ಆದ್ರೆ ನಿಮ್ ವಾಸನೆ ತುಂಬಾ ಡಿಫ್ರೆಂಟ್ ಆಗಿದೆ. ಸಾರಿ ಮೇಡಮ್, ಬೈ ಎನಿ ಚಾನ್ಸ್ ನಿಮ್ ತಂದೆ ಬ್ಯೂಟಿ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇಟ್ಟಿದ್ದಾರಾ? ಅಂದ್ರೆ ಅಂದ್ರೆ
ನಿಮ್ ಮೈಯಿಂದ ಇಷ್ಟೊಂದು ಒಳ್ಳೆ ವಾಸನೆ ಬರ್ತಿದೆಯಲ್ಲ, ನಿಮ್ಮಪ್ಪ ಸೆಂಟ್ ಫ್ಯಾಕ್ಟ್ರಿ ಏನಾದ್ರೂ ಇಟ್ಟಿದಾರ ಅಂತ ನಮ್ ಕರಿ ಕುಳ್ಳ ಕೇಳ್ತಿದಾನ ಅಷ್ಟೇ. ಯಾ ಈಸ್ ಕರೆಕ್ಟ್. ಜಾಸ್ತಿ ಆಯ್ತು. ಕಡಿಮೆ ಮಾಡ್ಕೋತೀವಿ. ಏನ ರಾಮಣ್ಣ. ಅದೇ ಮೇಡಮ್, ಯಾರೇ ಬಂದ್ರು ಇವರು ಡ್ರಾಮಾದವ್ರ ತರ ಮಾತಾಡಿ ತಲೆ ತಿಂತಾ ಇರ್ತಾರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮೇಡಮ್. ಪರವಾಗಿಲ್ಲ ಬಿಡಿ. ಮೇಡಮ್, ಇವನು ಶೇಖರ್, ನೈಸ್ ಮೀಟಿಂಗ್ ಯು. ಹರಿ, ನಮಸ್ತೆ. ಗಣೇಶ್, ಸುರೇಶ್. ಹಾಯ್. ನನ್ನ ಹೆಸರು ಅಮೃತ ಅಂತ. ಗೊತ್ತು. ಹೇಗೆ? ಈಗ ತಾನೇ ನೀವೇ ಹೇಳಿದ್ರಲ್ಲ ಮೇಡಮ್. ಓ ಮೇಡಮ್, ನಿಮ್ಗೆ ವೀಣೆ ನುಡ್ಸಕ್ಕೂ ಬರುತ್ತಾ? ಇಲ್ವಲ್ಲ? ಯಾಕೆ ಸುಳ್ಳು ಹೇಳ್ತೀರಾ ಮೇಡಮ್? ನಿಮ್ ನಗುನೇ ವೀಣೆ ತರ ಇದೆ. ಅಯ್ಯೋ. ಹೀಗೆ ಬಿಟ್ರೆ ಇವರೇ ಇವಳನ್ನ ಲೈನ್ ಹೊಡೆ ತರ ಇದಾರೆ. ಏನ್ ತಗೋತೀರಾ ಮೇಡಮ್? ಕಾಫಿ, ಟೀ, ಹಾಲು? ಥ್ಯಾಂಕ್ ಯು. ಏನು ಬೇಡಿ. ನಿಮ್ಗೆ ಯಾಕೆ ತೊಂದ್ರೆ? ಇಷ್ಟಕ್ಕೆ ತೊಂದರೆ ಅಂದ್ರೆ ಹೇಗ್ ಮೇಡಮ್? ಇನ್ನು ಮುಂದಕ್ಕೆ ಬೇಕಾದಷ್ಟಿದೆ. ಮುಂದೆನಾ? ಅದೇ ಮೇಡಮ್, ನೀವ್ ಈ ಮನೆಗೆ ಆಗಾಗ್ ಬರ್ತಾ ಇರ್ಬೇಕು, ಕಾಫಿ ಕುಡಿಬೇಕು, ತಿಂಡಿ ತಿನ್ಬೇಕು, ಊಟ ಮಾಡ್ಬೇಕು. ಓಕೆ ಓಕೆ, ಇನ್ನೊಂದ್ಸಾರಿ ಬರ್ತೀನಿ. ಹೋಗ್ಲಿ ಅಟ್ಲೀಸ್ಟ್ ಕಾಫಿ. ಓಕೆ. ಜಸ್ಟ್ ಮಿನಿಟ್. ಒಂಚೂರು ಮೈ ಮುಟ್ಟ ಬಿಟ್ಟಿದ್ರೆ ಅವಳ ಮೈಯನ್ನು ಸಾಲೋತಿತ್ತ. ಮಿತದ್ರೋಹಿ, ಪಾಪಿ, ಛೀ. ಟಿವಿ ಯಾಕೆ ಇಟ್ಕೊಂಡಿದ್ದೀರಾ? ನೋಡಕ್ಕೆ. ಅದು ನೋಡೋದು ಅಂದ್ರೆ ಕೇಳೋದು, ನ್ಯೂಸು, ಸಾಂಗ್ಸು. ಅದಕ್ಕೆ ರೇಡಿಯೋನೇ ಸಾಕಲ್ವಾ? ಅದ್ರಲ್ಲಿ ಎಫ್ ಚಾನೆಲ್ ಬರೋಲ್ಲ. ಎಫ್ ಚಾನೆಲ್? ಅದೇ ಮೇಡಮ್, ರೇಡಿಯೋಗಳಲ್ಲಿ FM ಮಾತ್ರ ಬರುತ್ತೆ. ಎಫ್ ಅಂದ್ರೆ ಫಿಲ್ಮ್ ಸಾಂಗ್ಸ್ ಜಾಸ್ತಿ ಬರಲ್ವಲ್ಲ, ಅದನ್ನ ಹೇಳ್ತಾ ಇದ್ದಾನೆ. ಓಹೋ. ಕೂತ್ಕೊಳ್ಳಿ ಮೇಡಮ್. ಇಲ್ಲಿ ಬಿಡಿ. ಮನೇನ ಕಣ್ಣಿರೋರ್ಗಿಂತ ತುಂಬಾ ನೀಟಾಗಿ ಇಟ್ಕೊಂಡಿದ್ದೀರಾ. ಹೌದೌದು, ಈ ಮೇಂಟೆನೆನ್ಸ್ ಅಲ್ಲ ನಮ್ ಡುಮ್ಮುಂದೆ. ಓಹೋ. ಅಯ್ಯೋ, ಏನಾಯ್ತು? ಥ್ಯಾಂಕ್ ಯು ಮೇಡಮ್. ಕಣ್ಣಿರೋರೇ ಎಡುತ್ತೀವಿ, ಕಣ್ಣಿಲ್ದಿರೋ ನೀವು ಅದ್ ಹ್ಯಾಕ್ ಬದುಕ್ತೀರಾ? ರಿಯಲಿ ಯು ಆರ್ ಆಲ್ ಗ್ರೇಟ್. ಇದ್ರಲ್ಲಿ ಗ್ರೇಟ್ ಏನ್ ಬಂತು ಮೇಡಮ್? ಎಲ್ಲ ಕ್ಯಾಲ್ಕುಲೇಷನ್ ಅಷ್ಟೇ. ಫಾರ್ ಎಕ್ಸಾಂಪಲ್, ಈ ಕಂಬದಿಂದ ನೋಡಿ, ಈ ಕಂಬದಿಂದ 10 ಹೆಜ್ಜೆಗೆ ಮೇನ್ ಡೋರ್ ಇದೆ ನೋಡಿ. ಈ 1, ಈ 2, ದಾರಿ ಬಿಡ. ಈ 3, ಈ 4, ಈ 5, ಈ 6. ಇಲ್ಲಿಂದ ಲೆಫ್ಟ್ಗೆ 5 ಹೆಜ್ಜೆ ಬೆಡ್ರೂಮ್. 1 2 3 4 5. ಇಲ್ಲಿಂದ ಬಾತ್ರೂಮ್ಗೆ. ನಿಮ್ಮನ್ನ ನೋಡಿದ್ರೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಓ, ಮ್ಯಾಗಝಿನ್ ಬೇರೆ ಓದ್ತೀರಾ? ಎಕ್ಸ್ಕ್ಯೂಸ್ ಮಿ ಮೇಡಮ್, ಇಲ್ಲೆಲ್ಲೋ ದೇವ್ರ ಫೋಟೋ ಇಟ್ಟಿದೀವಿ. ದೇವರ ಫೋಟೋನಾ? ಹೌದು ಮೇಡಮ್. ಖಾಲಿ ಬಾಟ್ಲು ಹಳೆ ಪೇಪರ್ ಮಾರೋ ಹುಡುಗ ಇಂಡಿಯಾದಲ್ಲಿರೋ ಎಲ್ಲಾ ದೇವ್ರಗಳ ಫೋಟೋನು ಇದರಲ್ಲಿದೆ. ಇದನ್ನ ದೇವ್ರ ಮನೇಲಿ ಇಟ್ಕೊಳ್ಳಿ ಅಂತ ಹೇಳ್ದ, ಅದಕ್ಕೆ ಇಲ್ಲಿ ಇಟ್ಟಿದ್ವಿ. ಇದರಲ್ಲಿ ಯಾವ್ಯಾವ ದೇವ್ರ ಫೋಟೋ ಎಲ್ಲೆಲ್ಲಿದೆ ಅಂತ ಸ್ವಲ್ಪ ನೋಡಿ ಹೇಳ್ತೀರಾ? ಯಾವ ದೇವ್ರಾದ್ರೇನೋ, ದೇವನೊಬ್ಬ ನಾಮ ಹಲವು ಅಂತ ಕೇಳಿಲ್ವಾ? ಲವ್, ಆ ಪುಸ್ತಕನ ತಗೊಂಡು ಹೋಗಿ ದೇವ್ರ ಮನೇಲಿಡೋ. ಪೂಜೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಾದ್ರೂ ಆ ದೇವ್ರು ನಮಗ್ ಕಣ್ ಕೊಡ್ಬೋದು. ಅಲ್ಬೇಡ ಕಣೋ ಮೇಡಮ್, ಆ ಪುಸ್ತಕ ಕೊಡಿ ಮೇಡಮ್, ಅದನ್ನ ದೇವ್ರ ಮನೇಲಿ ಇಟ್ಬಿಟ್ಟು ಬರ್ತೀನಿ. ಚೀಚಿ, ಬೇಡ. ಇದು ದೇವ್ರ ಪುಸ್ತಕ ಅಲ್ಲ. ಇನ್ಯಾವ ಪುಸ್ತಕ? ಪೋಲಿ ಪುಸ್ತಕ. ಶಾಂತ ಪಾಪಂ ಶಾಂತ ನೀವು ಪಾಪಂ. ಕುರುಡು ಅಂತ ಚೀಟ್ ಮಾಡಿದಾನೆ ರಾಸ್ಕಲ್. ಯಾಕೆ ಅಳ್ತಿದ್ದೀರಾ? ಅದೋ, ಇವನೊಬ್ಬ ಮಹಾನ್ ಸೆಂಟಿಮೆಂಟಲ್ ಫೂಲ್. ದೇವರು ಅಂದ್ರೆ ಬಹಳ ಭಕ್ತಿ ಮುಂಡೋದಕ್ಕೆ. ಈ ಪ್ರಪಂಚದಲ್ಲಿ ಎಂತೆಂತ ಚೀಟರ್ಸ್ ಇದಾರೆ ಅಂತ ಸಂಕಟ ಪಡ್ತಾ ಇದ್ದಾನೆ. ಇಟ್ಸ್ ಓಕೆ, ತಗೊಳ್ಳಿ ಇನ್ಸ್ಟಂಟ್ ಫಿಲ್ಟರ್ ಕಾಫಿ. ಥ್ಯಾಂಕ್ಸ್. ವೆಲ್ಕಮ್. ಸಮಾಧಾನ ಮಾಡ್ಕೊಳ್ಳಿ ಸುರೇಶ್. ದೇವ್ರ ಫೋಟೋ ಬೇಕು ಅಂದ್ರೆ ನಿಮಗ್ ನಾನ್ ತಂದ್ಕೊಡ್ತೀನಿ. ಚೀಚಿ, ಬೇರೆ. ಮೇಡಮ್, ಕಾಫಿ ಚೆನ್ನಾಗಿಲ್ವಾ? ಸಕ್ಕರೆಗೆ ಬದಲು ಉಪ್ಪು ಹಾಕ್ಬಿಟ್ಟಿದ್ದೀರಾ? ಅಯ್ಯೋ, ಕಾಫಿ ಪುಡಿ ಡಬ್ಬದ ಪಕ್ಕದಲ್ಲೇ ಸಕ್ಕರೆ ಡಬ್ಬ ಐತಲ್ಲ. ಹೌದಾ? ಹಾ. ಹಾಗಾದ್ರೆ ಅದನ್ನ ಹರಿನೇ ಎಕ್ಸ್ಚೇಂಜ್ ಮಾಡಿರ್ಬೇಕು ಕಣೋ. ಬೆಳಗ್ಗೆ ಉಪ್ಪಿಟ್ಟಿಗೆ ಉಪ್ಪಿನ ಬದಲು ಸಕ್ಕರೆ ಹಾಕ್ಬಿಟ್ಟಿದ್ದ. ಅಯ್ಯೋ ಪಾಪಿ, ನೀ ಅಡ್ಗೆ ಮನೆಗೆ ಹೋಗ್ಬೇಡ ಅಂತ ಎಷ್ಟು ಸಾರಿ ಹೇಳಿದೀನಿ. ಹೋಗ್ಲಿ ಬಿಡಿ ಸೂರ್ಯ, ಪಾಪ. ಇವ್ನು ಯಾವಾಗ್ಲೂ ಹೀಗೆ ಮೇಡಮ್. ಈ ತರ ಎಡವಟ್ ಮಾಡ್ತಾ ಇದ್ರೆ ಇನ್ಮೇಲೆ ನಮ್ಮ ಮನೆಗೆ ಯಾರು ಬರ್ತಾರೆ ಹೇಳಿ? ನಾನ್ ಬರ್ತೀನಿ.
ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ತಿಳಿದ್ ಮಾಡಿದ್ರೆ ತಪ್ಪು, ತಿಳಿದೇ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಿಮ್ಮ ಈ ಪ್ರೀತಿ, ಅನ್ಯೋನ್ಯತೆ, ನಿರ್ಮಲವಾದ ಮನಸ್ಸು, ಐ ರಿಯಲಿ ಲೈಕ್ ಇಟ್. ಹಾ, ನಿಮ್ಗೇನಾದ್ರೂ ಹೆಲ್ಪ್ ಬೇಕಾದ್ರೆ ನನಗೆ ಫೋನ್ ಮಾಡಿ, ಓಕೆ? ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ನಾನು ಬರ್ತೀನಿ. ಬಾಯ್. ಬಾಯ್. ಅಯ್ಯೋ No!